ಕೇರಳದಲ್ಲಿ ಕೊರೋನಾ ಜೊತೆಗೆ ಇನ್ನೊಂದು ಟೆನ್ಷನ್ ಶುರುವಾಗ್ತಾ ಇದೆ. ಅದು ಝೀಕಾ ಟೆನ್ಷನ್ ಶುರುವಾಯಿತು. ಒಂದು ಕಡೆ ಕೊರೋನಾ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಝೀಕಾ ಗರ್ಭಿಣಿಯರಲ್ಲಿ ಕಾಣಿಸಿಕೊಂಡಿದೆ ಈ ವೈರಸ್. ಬ್ರೇಕಿಂಗ್ ನ್ಯೂಸ್. ಒಂದೊಂದಾಗಿ ಕೊರೋನಾ ಒಂದು ಕಡೆ ಮಕ್ಕಳಲ್ಲಿ ಮಿಸ್ಸಿ ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಇಲ್ಲಿ ಇನ್ನೊಂದು ಕಡೆ ಡೆಲ್ಟಾ ಪ್ಲಸ್ ಶುರು ಆಗೋಕ್ಕೆ ಶುರುವಾಯಿತು. ಇನ್ನೊಂದು ಕಡೆ ಬ್ಲ್ಯಾಕ್ ಫಂಗಸ್ ಶುರುವಾಯಿತು. ಅದು ಯೆಲ್ಲೋ ಗ್ರೀನ್ ಫಂಗಸ್ಗಳಾಯಿತು. ಈಗ ಕೇರಳದಲ್ಲಿ ಝೀಕಾ ಇದು ಗರ್ಭಿಣಿಯರಲ್ಲಿ ಕಾಣಿಸ್ಕೊಳ್ಳುವಂಥ ಸೋಂಕು ಮತ್ತು ವೈರಸ್. ಇದು ಪಕ್ಕದಲ್ಲಿ ನೊಣದ ಸಿಂಬಲ್ ಸೊಳ್ಳೆ ಸಿಂಬಲ್ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ಅಲ್ಲಿಂದನೇ ಶುರುವಾಗೋದು ಅಂತ. 19 ಮಾದರಿಗಳಲ್ಲಿ ಒಂದು ಕೇಸೇ ಝೀಕಾ ವೈರಸ್ಸು. 19ರಲ್ಲಿ 13 ಕೇಸ್ಗಳು ಝೀಕಾ ಆಗ್ತಾ ಇದೆ. ವೈರಸ್ ಶಂಕೆ. ಇದು ಸೊಳ್ಳೆಗಳಿಂದ ಹರಡ್ತಾ ಇರುವಂಥ ವೈರಸ್ ಝೀಕಾ. ಮೊದಲೇ ಮಳೆಗಾಲ, ಅಲ್ಲಿ ಇಲ್ಲಿ ಎಲ್ಲ ನೀರು ನಿಂತುಬಿಟ್ರೆ ಸೊಳ್ಳೆಗಳು ಭಾಳ ಮುತ್ಕೊಳ್ಳುತ್ತೆ. ಸೊಳ್ಳೆಗಳಿಂದ ಬೇರೆ ಬೇರೆ ಕಾಯಿಲೆ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಈ ಝೀಕಾ ಮತ್ತೊಂದು ನಟೋರಿಯಸ್ ವೈರಸ್ ಕಥೆ ಇದು. ಜ್ವರ, ತಲೆನೋವು, ಕೆಂಪು ಕಲೆ, ಅಂದರೆ ಚರ್ಮದ ಮೇಲೆಲ್ಲ ಕೆಂಪು ಕಲೆಗಳು, ಮೈಕೈ ನೋವು ಬರೋಕ್ಕೆ ಶುರುವಾಗೋದು. ದೇಹದಲ್ಲಿ 3 ರಿಂದ 14 ದಿನಗಳವರೆಗೂ ಈ ವೈರಸ್ ಇರುತ್ತೆ. 2 ರಿಂದ 7 ದಿನಗಳಲ್ಲಿ ರೋಗಿಗಳು ಗುಣಮುಖರಾಗ್ತಾರೆ. ಅಂದರೆ 1 ವಾರ ಈ ರೋಗ ಗುಣಮುಖರಾಗೋದಕ್ಕೆ 2 ವಾರ ಈ ವೈರಸ್ ದೇಹದಲ್ಲಿರುತ್ತೆ. ಅಷ್ಟರೊಳಗೆ ಇದನ್ನು ಕಿತ್ತು ಬಿಸಾಕಬೇಕು, ಇಲ್ಲ ಅಂದರೆ ಪ್ರಾಬ್ಲಮ್ಮು. ಜೈಪುರದಲ್ಲಿ 80 ಪ್ರಕರಣಗಳು ಕಾಣಿಸಿತ್ತು ಈ ಝೀಕಾದು. ಮಾರಣಾಂತಿಕ ವೈರಸ್ ಅಲ್ಲ, ನಿಜ ಇದು. ಆದರೆ ಗರ್ಭಿಣಿಯರಿಗೆ ತುಂಬ ಅಪಾಯ ಅಟ್ಯಾಕ್ ಆದರೆ ಝೀಕಾ ವೈರಸ್ಸು. ಕಣ್ಣಿನ ನೋವು ಶುರುವಾಗುತ್ತೆ, ಕಣ್ಣ ಸಣ್ಣ ಉಜ್ಕೋಬೇಕು, ಕೆರಿಬೇಕು, ಇದೆಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ. 1947 ನಮಗೆ ಭಾರತಕ್ಕೆ ಇಂಡಿಪೆಂಡೆನ್ಸ್ ಡೇ ಬಂತಲ್ಲ, ಆಗ ಉಗಾಂಡದಲ್ಲಿ ಕಂಡು ಬಂದಂಥ ವೈರಸ್ ಇದು. ಮಾನವರಲ್ಲಿ ಸೋಂಕು ಪತ್ತೆ ಆಗಿತ್ತು 1952ರಲ್ಲಿ. ಆಫ್ರಿಕಾ, ಅಮೆರಿಕ, ಏಷ್ಯಾ ರಾಷ್ಟ್ರಗಳಲ್ಲಿ ಕಾಣಿಸಿದಂಥ ಝೀಕಾ ವೈರಸ್ ಇದು. 2018 ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ತು. 80 ಪ್ರಕರಣಗಳು ರಾಜಸ್ಥಾನ್, ಜೈಪುರ್ ಕಡೆ ಬಂತು. ಈಗ ಕೇರಳದಲ್ಲಿ ಝೀಕಾ ವೈರಸ್ ಗರ್ಭಿಣಿಯರಿಗೆ ಅಟ್ಯಾಕ್ ಆಗ್ತಾ ಇದೆ. ಜ್ವರ, ತುರಿಕೆ, ಕಣ್ಣಿನ ನೋವು, ಕಣ್ಣಿನ ಉಜ್ಕೊಳ್ಳೋದು, ಇದೆಲ್ಲವೂ ಕೂಡ. ಸೊ ಉಗಾಂಡಾದಲ್ಲಿ ಝೀಕಾ ಪತ್ತೆ ಆಯಿತು. ಅಲ್ಲಿಂದ ನಮ್ಮ ಭಾರತಕ್ಕೆ ಎಷ್ಟು ವರ್ಷ ಸ್ವತಂತ್ರ ಸಿಕ್ಕಾಗಿದೆಯೋ ಅಷ್ಟು ವರ್ಷ ಈ ಝೀಕಾ ವೈರಸ್ ಪ್ರಪಂಚಕ್ಕೆ ಬಂದಿದ್ದು. ಯಾಕೆಂದರೆ 1947. ಇದು ಝೀಕಾ ಲಕ್ಷಣಗಳು ಮತ್ತು ಝೀಕಾದ ಇತಿಹಾಸ ಮತ್ತು ಝೀಕಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೆಲ್ಲರ ಗಮನಕ್ಕೆ ಶೇರ್ ಮಾಡ್ತಾ ಇದ್ದೀವಿ.